ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ತುಂಬ ದಿನ ಆಯಿತು ಬ್ಲಾಗ್ಸ್ ಮಾಡಿ ನಾನು. ಏನಕ್ಕಂದರೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇತ್ತು, ಹುಷಾರಿರಲಿಲ್ಲ, ಸ್ವಲ್ಪ ಏನೋ ಬೇಜಾರಾಗಿತ್ತು. ಸೊ ಆಲ್ಮೋಸ್ಟ್ 3 months ಆಯಿತು ಬ್ಲಾಗ್ಸ್ ಮಾಡಿ. ಮತ್ತು ನಾನು 3 months ಆಯಿತು ಹೊರಗಡೆ ಹೋಗಿ ಮೇಕಪ್ ಎಲ್ಲ ಮಾಡಿಕೊಂಡು. ಇವತ್ತು ಹೋಗ್ತಾ ಇದ್ದೀನಿ, ಆಚೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನಾನು, ವಿಕ್ಕಿ, ನಮ್ಮ ಅಕ್ಕ, ಅಮ್ಮ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಪಟ್ಲು ನನ್ನ ಮಗು ಥರ ತೊಗೊಂಡೋಗ್ತೀವಿ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಹೊರಟಿದ್ದೀವಿ. ತುಂಬ ದಿನ ಆಯ್ತಲ್ಲ, ಮಾತಾಡಕ್ ಬರ್ತಾ ಇಲ್ಲ, ಸಡನ್ ಆಗಿ ಏನು ಮಾತಾಡ್ಬೇಕಂತ. ಹೋಗ್ತಾ ಹೋಗ್ತಾ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಅಪ್ಡೇಟ್ ಕೊಡ್ತೀವಿ. ಮೂಸಂಬಿದು ಪಾಂಡವಪುರ. ಮೂಸಂಬಿ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲೇ ಜಾಸ್ತಿ ಬೆಂಗಳೂರಿಗಿಂತ. ಬೆಂಗಳೂರಲ್ಲೇ 50 rupees kg, ಇಲ್ಲಿ 2.5 ಅಂತೆ. ನೋಡಿ, ಕಡಲೆ ಬೀಜ ಬೇಕು ಅಂತ ಕಡಲೆ ಬೀಜ ಬಿಡಿಸಿ ಬಿಡಿಸಿ ಅವ್ರಿಗೆ ತಿನ್ನಿಸ್ಬೇಕು. ವ್ಲಾಗ್ ಮಾಡ್ತಾ ಇಲ್ವಾ? ಯಾವಾಗಲೂ ಸ್ಟಾರ್ಟಿಂಗ್ ಹೋಗ್ತಾ ಇದೀವಿ ಅಂದೆ, ಇವಾಗ ತಿಂತಾ ಇದೀವಿ ಅಂತ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಪಾರ್ಕಿಂಗ್. ಅಮ್ಮ, ವಿಕ್ಕಿ, ಚಿಂಟು ಹೋಗ್ತಾ ಇದ್ದಾರೆ. ಇದು ಎಂಟ್ರನ್ಸು. ಸುಮಾರು ದೂರ ನಡಿಬೇಕು ಪಾರ್ಕಿಂಗ್ ಇಂದ. ಇಲ್ಲಿ ಅಕ್ಕಪಕ್ಕ ಹೂವು, ಹಣ್ಣು, ಜ್ಯೂಸು ಎಲ್ಲ ಸಿಗುತ್ತೆ. ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ನಡಿಬೇಕು ದೇವಸ್ಥಾನಕ್ಕೆ ಪಾರ್ಕಿಂಗ್ ಇಂದ. ಯಾರು ನೋಡಿ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಎಲ್ಲೂ ಕಾಯಲ್ಲ ನನ್ನ ಜೊತೆ ಬರ್ಬೇಕು ಅಂತ ಹೋಗದೆ. ನಾನು, ಚಿಂಟು, ಅಮ್ಮ ಹೋಗ್ತಾ ಇದ್ದೀವಿ. ಮಳೆ ಬರಂಗಿದೆ. ಚಿಂಟು ಬಾಸ್. ಗುರುವಾರ ಆದರೂ ರಶ್ ಇದೆ ಅನಿಸುತ್ತೆ. ನೋಡಿ, ಇದು ವೇ ಹಿಂಗೆ ಹೋಗೋದು. ಇಲ್ಲಿ ಊಟದ ಕೋಣೆ ಇದೆ. ಇದು ಊಟದ ಕೋಣೆ. ವಿಕ್ಕಿ ನೋಡಿ, ಅವಾಗಿಂದ ಬಿಟ್ಟು ಹೋಗ್ಬಿಟ್ಟು ಇವಾಗ ಬಂದಿದ್ದಾರೆ ವಿಡಿಯೋಗೆ. ನಾನು ಎಷ್ಟು ಕುಳ್ಳಿ ಅನ್ಕೊಂಡಾರ ಕುಳ್ಳಿನೇ. ಸೊ ಈಗ ದರ್ಶನ ಮಾಡಕ್ಕೆ ಹೋಗ್ಬೇಕು. ಕ್ಲೋಸ್ ಆಗ್ಬಿಡುತ್ತೆ 1 ಗಂಟೆಗೆ, 1:30ಗೆ. ಸೊ ಹೋಗ್ಬೇಕು ಇವಾಗ. ಮೇಡಮ್ ಅವರು ಅರ್ಕೆ ಮಾಡ್ತಾ ಇದ್ದಾರೆ, ಮತ್ತು ಅವರ ಅಕ್ಕನೂ ಅಷ್ಟೇ. ಸೊ ಅದಕ್ಕೆ ಇಲ್ಲಿ ಮಣ್ಣು ತೊಗೊಬೇಕು. ಮಣ್ಣು ಎಲ್ಲಿಂದನೂ ತೊಗೊಂಬರಾಗಿಲ್ಲ, ಇಲ್ಲೇ ಸಿಗುತ್ತೆ ಬಲ್ಭಾಗದಲ್ಲಿ. ಸೊ ಆ ಕಡೆ ಸೊ ಅಲ್ಲೆಲ್ಲರೂ ತೊಗೊತಾ ಇರ್ತಾರೆ. ಅಲ್ಲಿ ಮಣ್ಣು ತೊಗೊಂಡು ಬಂದು ಪೂಜೆ ಮಾಡಿಸಿ ಆಮೇಲೆ ಪ್ರದಕ್ಷಿಣೆ ಹಾಕಬೇಕು. ಸೊ ಇಲ್ಲೇ ಎಲ್ಲ ತೊಗೊಳೋದು. ಬಟ್ ಏನಾಗಿದೆ, ಮಳೆ ಬಂದಿರೋ ಕಾರಣ ಎಲ್ಲ ಗಟ್ಟಿ ಆಗ್ಬಿಟ್ಟಿದೆ. ಮರಳು ಥರ ಇರಲ್ಲ, ಮಣ್ಣು ಒದ್ದೆ ಮಣ್ಣು. ಸೊ ನೀಟಾಗಿ ತೊಗೊಬೇಕು. ಸ್ವಲ್ಪ ಅಷ್ಟೇ, ಒಂದು 2 ಇಡಿ ಇಲ್ಲ 3 ಇಡಿ. ಏನು ಹೇಳ್ತಾ ಇದೆಯಾ? ತಗೊಂಡಿದೀನಿ ಇದನ್ನ, ಮಣ್ಣನ್ನ. ಸೊ ಅರ್ಕೆ ತೀರ್ಲೇಬೇಕು. ಅಲ್ಲಿ ಮಣ್ಣು ಎತ್ಕೊಬೇಕಾದ್ರೆ ಮುಳ್ಳಿತ್ತು, ಕೈಗೆ ಚುಚ್ಕೊಳ್ತು. ಸೊ ಹುಷಾರಾಗೆ ತೊಗೊಬೇಕು. ಇನ್ನೊಂದೇನು ಅಂದರೆ, ಮಣ್ಣು ತೊಗೊಂಡವರು ಒಂದೇ ಕೈನಲ್ಲಿ 3 ಮುಷ್ಟಿ ಮಣ್ಣು ತೊಗೊಬೇಕು. 2 ಕೈಯಲ್ಲಿ ಎತ್ತಿ ದೋಚ್ಕೊಳೋದಲ್ಲ. ಸೊ ಒಂದೇ ಕೈಯಲ್ಲಿ 3 ಮುಷ್ಟಿ ತೊಗೊಂಡ್ರೆ ಸಾಕು, ಜಾಸ್ತಿ ತುಂಬಿಕೊಳ್ಳೋ ಅವಶ್ಯಕತೆ ಇಲ್ಲ. ಇದು
ಭೂದೇವಿ ಲಕ್ಷ್ಮೀ ವರನಾಥ ಸ್ವಾಮಿ ಟೆಂಪಲ್ಲು. ಸೊ ನಾನು ಆಲ್ರೆಡಿ ಇಲ್ಲಿ ಬಂದಿದ್ದೆ, 1-2 ಸಲ ಬಂದಿದ್ದೀನಿ, ಬೇಡ್ಕೊಂಡಿದ್ದೀನಿ, ಆಗಿದೆ, ಕೆಲವೊಂದು ಆಗಿಲ್ಲ. ಸೊ ಈ 1-3 ತಿಂಗಳಿಂದ ಸಖತ್ ಬೇಜಾರಲ್ಲಿದ್ದೆ. ಏನೋ ಒಂದು ತುಂಬ ಬ್ಯಾಡ್ ಇನ್ಸಿಡೆಂಟ್ ನಡೀತು. ಸೊ ಅದು ನಾನು ಬ್ಲಾಗ್ಸು ಯಾವುದೂ ಮಾಡಿಲ್ಲ. ಸೊ ಅದಾದಮೇಲೆ ಇದೆ ಫಸ್ಟು ಹೊರಗಡೆ ಬಂದು ನಾನು ಟೆಂಪಲ್ಗೆ ಬಂದಿರೋದು, ಮತ್ತೆ ಹರಿಸ್ಕೊಂಡಿದ್ದೀನಿ ಇವಾಗ. ಸೊ ಇದನ್ನು ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿ 11 ಸುತ್ತು ಸುತ್ತಬೇಕು. ಸೊ ಇವಾಗ ಸುತ್ತೋ ಟೈಮು. ನಾನು ವಿಕ್ಕಿ ಇಬ್ಬರು ಹೋಗ್ಬೇಕು. ಇಲ್ಲಿ ಟೋಕನ್ ತಗೊಳ್ಬೇಕಾಗಿರೋ ಜಾಗ ಅದು. ಸೊ ಅಲ್ಲಿ ಟೋಕನ್ ತಗೊಂಡು 200 ರೂಪಾಯಿ. ಸೊ ಇಟ್ಟಿಗೆ ಪೂಜೆ ಅಥವಾ ಮಣ್ಣು ಪೂಜೆ ಮಾಡಬೇಕು ಅಂದರೆ ಟೋಕನ್ ತೊಗೋಬೇಕು. 200 ರೂಪಾಯಿಗೆ ನೀವು ಹೆಸರು ಬರೆಸ್ತಾರೆ. ಹೆಸರು ಬರೆಸ್ಬಿಟ್ಟು ಈ ಥರ ಮಣ್ಣನ್ನು ಕವರಲ್ಲಿ ಟೋಕನ್ ಇಟ್ಬಿಟ್ರೆ ಅಲ್ಲಿ ಪೂಜೆ ಮಾಡ್ತಾರೆ. ಸೊ ಎಲ್ಲರೂ ಇಟ್ಟಿದ್ದಾರೆ ಲೈನಾಗಿ ಎಲ್ಲರೂ ಗೊತ್ತಿರ್ತಾರೆ. ಸೊ ಬಂದು ಪೂಜೆ ಮಾಡ್ತಾರೆ. ವೆಯ್ಟಿಂಗ್. ಸೊ ಪೂಜೆ ಮಾಡಿಕೊಟ್ರು, ತಗೊಂಡು ಈಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಹರಿಸ್ಕೊತಾ ಇದ್ದೀವಿ. 11 ಸುತ್ತು ಸುತ್ತಬೇಕು. 11 ಸುತ್ತು ಸುತ್ತಿ ನಾವು ದೇವ್ರ ದರ್ಶನ ಮಾಡ್ಬೋದು ಒಳಗೆ, ಅಥವಾ ದೇವ್ರ ದರ್ಶನ ಮಾಡಿಕೊಂಡು ಮುಚ್ಚಿಬಿಡ್ತಾರೆ ಅಂತ ನಾವು ಒಳಗೆ ಹೋದ್ವಿ. ಫಸ್ಟು 1 ಗಂಟೆ ಕ್ಲೋಸು. ಸೊ ನಾವಿಲ್ಲಿ ರೀಚ್ ಆಗಿದ್ದೆ 12:30ಗೆ. ಸೊ ಒಳಗಡೆ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಇವಾಗ ಸುತ್ತಾ ಇದ್ದೀವಿ. 11 ಸುತ್ತು ಸುತ್ತಕ್ಕೆ ಪ್ರಾಬಬ್ಲಿ ಮಿನಿಮಲ್ ಸ್ಟೆಪ್ಸ್ ಆದರೆ ಒಂದು 1/2 hour ಬೇಕೇ ಬೇಕು. ತುಂಬ ಒಂದು ಸುತ್ತು 1/4 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಸೊ 1/2 hour ಅಂತೂ ಬೇಕೇ ಬೇಕು. ರೇವತಿಯವರು 11 ರೌಂಡ್ ಹೊಡೆದ್ಬಿಟ್ಟು ಮೆಟ್ಲ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಸುಸ್ತಾಗಿ. ಏನು ರೇವತಿ ಎಲ್ಲ ಬೇಡ್ಕೊಂಡೆ ಚೆನ್ನಾಗೆ? ಹಾಂ, ತುಂಬ ದಿನ ಆದಮೇಲೆ ನಡೀತಾ ಇದೆ ಅದಕ್ಕೆ. ಇವರಮ್ಮ ಅವ್ರ ಅಕ್ಕ ಎಲ್ಲ ಅಲ್ಲಿ ಕೂತವ್ರೆ. ನಾವಿಲ್ಲಿ ಮೆಟ್ಲ ಮೇಲೆ ಕೂತಿದ್ದೀವಿ. ನಿಮಗೆ ಸುಸ್ತಾಯ್ತಾ? ಆಗಿಲ್ವಾ? ಸ್ಟ್ರಾಂಗ್ ಇದ್ದಾರೆ ಅವರು, ಸ್ಟ್ರಾಂಗ್. ಸೊ 11 ರೌಂಡ್ ಹೊಡೆದ್ವಿ. ಫುಲ್ ಟಯರ್ಡ್ ಆಗೋಯ್ತು. ಸಖತ್ ಲಾಂಗ್ ರೌಂಡ್ಸು. ಟಯರ್ಡಾಗಿ ನಾನು ವಿಕ್ಕಿ ಬಂದು ಕೂತಿದ್ದೀವಿ. ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡೋಣ. ಹೊಟ್ಟೆ ಬೇರೆ ಸಖತ್ ಹಸಿತಾ ಇದೆ. ಬೇಗ ಎದ್ದಿದ್ದು 5 ಗಂಟೆಗೆ ಹೊಟ್ಟೆ ಹಸಿತಾ ಇದೆ. ಎಲ್ಲರೂ ನೋಡಿ ಸುತ್ತ ಹಾಕ್ಕೊಂಡು ಟಯರ್ಡ್ ಆಗಿಬಿಟ್ಟು ಕೂತಿದ್ದೀವಿ. ಇವಾಗ ನೆಕ್ಸ್ಟ್ ಏನು ಪ್ರೋಗ್ರಾಮು? ಊಟ ಮಾಡಬೇಕು. ಹೊಟ್ಟೆ ಹಸಿತೈತೆ. ಊಟ ಮಾಡಿಕೊಂಡು ಚಾಮುಂಡೇಶ್ವರಿ ದರ್ಶನ. ಅಲ್ಲಿ 3:30 ಓಪನ್. ಇಲ್ಲಿ ಇವಾಗ 1:30 ಕ್ಲೋಸು. ಸೊ ಅಲ್ಲಿ 3:30 ಓಪನು. ಫುಲ್ಲು ಟಯರ್ಡು. ನಮ್ಮ ಚಿಂಟುನು ಅಕ್ಕನೂ ಹಳ್ಸ್ಕೊಂಡು ತೊಗೊಂಡು ಬರೋಕ್ಕೆ ಹೋದ್ರು. ತೊಗೊಂಡು ಬರ್ತಾ ಇದ್ದಾರೆ. ಏನಕ್ಕೆ ಇಷ್ಟೊತ್ತಾಯ್ತಾ? ಮನೆಯಿಂದ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದೆ ನಾನು. ಸೊ ಇವಾಗೆಲ್ಲ ಇಲ್ಲಿ ಕಾರ್ ನಿಲ್ಸ್ಬಿಟ್ಟು ತಿಂತಾ ಇದೀವಿ. ಅಲ್ಲಿ ಹೇಗಿದೆ ಪುಳಿಯೋಗರೆ? ಚೆನ್ನಾಯ್ತಾ? ಅಲ್ಲಿ ಈ ಕಡೆ ಬಾ, ಈ ಕಡೆ ಬಾಮ್ಮ. ಅಲ್ಲಿ ರೋಡು ಹೇಗಿದೆ ಚಿಂಟು ಪುಳಿಯೋಗರೆ? ಸೂಪರ್ ಆಗಿದ್ಯಾ? ಎಷ್ಟು ಕುರಿಗಳು ಗೊತ್ತಾ ನಮ್ ಸುತ್ತ ಮುತ್ತ. ಎಲ್ಲ ಕುರಿಗಳಲ್ಲಿ ಅವ್ರಿಗೆ ಜ್ಯೂಸ್ ಕೊಟ್ಟೆ. ಜ್ಯೂಸ್ ಇತ್ತು. ಕತ್ತೆಗಳು ಇದಾವೆ. ಒಂದು ಕತ್ತೆ ವಿಡಿಯೋ ಮಾಡ್ತಾ ಇದೆ. ಎಲ್ಲ ಕತ್ತೆಗಳು ಏಯ್ ಚಾಮುಂಡೇಶ್ವರಿ
ಅದು ಮೈಸೂರು ಚಿಂಟು. ಸೊ ಭೂದೇವಿ ವರಾಹನಾಥ ಸ್ವಾಮಿ, ಲಕ್ಷ್ಮೀ ವರಾಹನಾಥ ಸ್ವಾಮಿ ಟೆಂಪಲ್ ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಹೋಗ್ತಾ ಇದೀವಿ. ಮಳೆ ಜಿಡಿ ಜಿಡಿ. ಇಲ್ಲಿ ಈಗ ಓಪನ್ ಆಗಿರುತ್ತೆ 3:30ಗೆ. ನಾವು ಇಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 3:45 ಆಯಿತು. ಸೊ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಅಲ್ಲಿ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ, ಯಾಕಂದರೆ ಕೆಳಗೆ ಫುಲ್ ಪಾರ್ಕಿಂಗ್ ಆಗೋಗಿತ್ತು, ಫುಲ್ ಆಗೋಗಿತ್ತು. ಸೊ ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆದ್ವಿ. ಫುಲ್ ಜನ. ವಿಕ್ಕಿ ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂತವ್ರೆ, ನೋಡ್ಬೇಕು. ಫುಲ್ ಜನ ಇದ್ದಾರೆ. ಟೆಂಪಲ್ ರೀಚ್ ಆದ್ವಿ. ನಮ್ಮಮ್ಮ ಮಿಸ್ ಆಗ್ಬಿಟ್ಟಿದ್ದಾರೆ, ಎಲ್ಲ ಹೋಗ್ಬಿಟ್ಟಿದ್ದಾರೆ ನಮ್ಮಮ್ಮ. ಮಲ್ಲಿಗೆ ಹೂವು ಕೇಳ್ತಾ ಇದ್ರು, ಬಿಟ್ಟು ಬಂದಿದ್ದೀರಾ, ಹೋಗಿ ಕರ್ಕೊಂಡು ಹೋಗೋಡು. ಎಲ್ಲಿ ನನಗೆ ಇಷ್ಟ ಆಯ್ತು, ಅದಕ್ಕೆ ನೀನು ಕೊಡ್ತೀಯ ಅಂತ ನೋಡಿದೆ, ನೀನು ಕೊಡ್ಸಿಲ್ವಲ್ಲ. 50 ರೂಪಾಯಿ ಮಳೆ ಹೇಳಿದ್ರು. ಆಮೇಲೆ ಶಾಪಿಂಗು ಅಲ್ಲ, ಮಲ್ಲಿಗೆ ಹೂವು ಮುಡ್ಕೊಂಡು ಹೋಗ್ಬೋದಿತ್ತಲ್ಲ. ಕೆಲಸ ಇಲ್ಲ ಮಾಡಕ್ಕೆ. ಇಲ್ಲಿ ನೋಡಿ, ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ತಿನ್ನೋ ತರ. ಸಾರಿ, ಸಿಗ್ನಲ್ ಅಲ್ಲಿ ಅಂತೀನಿ. ಏನಿದ ಲೈನಲ್ಲಿ. ಅಲ್ಲೇ ಇರಿ, ಅಲ್ಲೇ ಇರಿ. ಬಿಟ್ಬಿಟ್ಟೆ ಕಡಲೆ ಬೀಜ ತಿನ್ಕೊಂಡು. ಸೊ ದರ್ಶನ ಮುಗೀತು. ಫುಲ್ಲು ಜನರಲ್ ದರ್ಶನ ಅಲ್ವೇನೋ ಚಿಟ್ಟು. ಜನರಲ್ ದರ್ಶನ ರಶ್ ಫುಲ್ಲು ಜಾಸ್ತಿ ಟೈಮ್ ಆಯಿತು. ಆಲ್ಮೋಸ್ಟ್ 1.5 hour ಆಯಿತು. ಮಳೆ ಬರ್ತಾ ಇದೆ ಇವಾಗ. ನೆಕ್ಸ್ಟ್ ನಿಮಿಷಾಂಬಾಗೆ ಬಂದ್ವಿ. ಫೈನಲ್ ಡೆಸ್ಟಿನೇಷನ್. ಸೊ ಇದು ಪಾರ್ಕಿಂಗು. ನಿಮಿಷಾಂಬದು ಖಾಲಿ ಇದೆ. ಚಾಮುಂಡಿ ಬೆಟ್ಟದಲ್ಲಿ 1.5 hour ಕ್ಯೂ ಅಲ್ಲಿ ನಿಂತಿದ್ವಿ. ಸೊ ನಿಮಿಷಾಂಬಾಗ್ ಬಂದ್ವಿ. ಇಲ್ಲಿ ಅಷ್ಟು ಜನ ಇಲ್ಲ, ಖಾಲಿ ಇದೆ. ನಾನು ಸೆಲ್ಫಿ ಮಾಡೆಲ್ ಮಾಡೋದು ಯಾವಾಗಲೂ ವಿಡಿಯೋ. ವಿಕ್ಕಿಯವ್ರು ಬೈತಾ ಇರ್ತಾರೆ, ಸೆಲ್ಫಿ ಮಾಡೆಲ್ ಮಾಡಬೇಡಿ ಅಂತ. ಕಾಲು ನಿಂತು ಒಡ್ಡಾಡಿ ಪಾದ ಎಲ್ಲ ನೋವ್ತಾ ಇದೆ. ನಿಮಿಷಾಂಬಾ ಟೆಂಪಲ್, ಅಲ್ಲಿ ಕೆರೆ ಕತ್ಲೆ. ಇವಾಗ ನಾನೊಂದು ಮಧ್ಯರಾತ್ರಿಯಲ್ಲಿ ಬಂದು ಒಂದ್ಸಲ ಇಲ್ಲಿ ಸ್ನಾನ ಮಾಡಿದ್ದೆ. ಆ ಕಡೆ ಬೆಳಕಿಲ್ಲ, ಇದ್ರ ಕಡೆ ತೆಗಿಯೋಕ್ಕಾಗ್ತಾ ಇಲ್ಲ. ಸೊ ಇಲ್ಲಿ ಸೊಪ್ಪು ತಗೊಂಡೆ, ಮನೆಗೆ ತರಕಾರಿ ತಗೊಂಡೆ, ವಾಟರ್ ಆ್ಯಪಲ್ ತಗೊಂಡೆ, ಕಮ್ಮಿಗಿತ್ತು. ಫೈನಲಿ 3 ದೇವಸ್ಥಾನದ ದರ್ಶನ ಆಯಿತು. ಸೊ ಇವಾಗ ಮನೆ ಕಡೆಗೆ ಪಯಣ. ಮಳೆ ಬರ್ತಾ ಇದೆ, ಜಿಡಿ ಬರ್ತಾ ಇದೆ ಜಾಸ್ತಿ ಇಲ್ಲಿ. ನಿಮಿಷಾಂಬದು ಬೇಗ ದರ್ಶನ ಆಗಿತ್ತು. ಇಲ್ಲೊಂದು ಟೀ ಬ್ರೇಕಿಗೆ ಬಂದ್ವಿ. ನಾನು ಇದು ತಗೊಂಡೆ, ಏನೋ ಒಂದು ತೋರಿಸಿ ವಿಕ್ಕಿ. ರುಬ್ಬೋಕಲ್ಲು ನನ್ಗೆ ಭಾರಿ ದಿನದಿಂದ ಆಸೆ ಇತ್ತು. ಚಟ್ನಿ ಮಾಡೋದು ಇದರಲ್ಲಿ. ಸೊ ಫೈನಲಿ ನಿಮಿಷಾಂಬನು ಮುಗೀತು. ಇವಾಗ ಹೋಗ್ತಾ ಒಂದು ಊಟದ ಬ್ರೇಕ್ ತಗೊಂಡು ಮನೆ ಕಡೆಗೆ ಪಯಣ. ಆಫ್ಟರ್ ಲಾಂಗ್ ಟೈಮ್. ಇಲ್ಲೆಲ್ಲ ಟೆಂಪಲ್ ರನ್ನು ಜಿಡಿ ಬರ್ತಿದೆ. ಬೆಂಗಳೂರಲ್ಲಿ ಇನ್ನೂ ಹೇಗಿದೆ ಗೊತ್ತಿಲ್ಲ. ಮೋಸ್ಟ್ಲಿ ಬ್ರೇಕಿಗೆ ಸ್ಟಾಪ್ ಆಗುತ್ತೆ. ಬ್ರೇಕಿಗೆ ಸ್ಟಾಪ್ ಆಗ್ತೀವಿ, ಅವಾಗ ಏನ್ ತಿಂದೆ ಅಂತ ಹೇಳ್ತೀನಿ. ಇಲ್ಲಿ ನಮ್ಮ ಸಾಹೇಬ್ರು. ಸೊ ಫೈನಲಿ ಬಂದ್ವಿ ಇಲ್ಲಿ ಊಟಕ್ಕೆ ಅಂತ. ಎಲ್ಲಿಗೆ ಬಂದ್ವಿ ಅಂದರೆ ರಂಗವಿಲಾಸ್ ಕೆಫೆ. ವಿಕ್ಕಿ ಹೊಸದು ಟ್ರೈ ಮಾಡೋಣ ಅಂತ ಕರ್ಕೊಂಡ್ಬಂದ್ರು. ಸೊ ಊಟ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳೋಣ. ಬಿಸಿ ಕೇಸರಿ ಬಾತ್. ಅದು ತುಪ್ಪನೇ ಇಲ್ಲ. ಬಾಳೆಹಣ್ಣು ಹಾಕಿರುವ ಕೇಸರಿ ಬಾತ್.
ಬಾಳೆಹಣ್ಣು ಕೇಸರಿ ಬಾತ್. ಇಟ್ಕೊಳ್ಳಿ. ನಾವು ಪೈನಾಪಲ್ ತಿನ್ನೋದು. ನನ್ನ ತುಪ್ಪ ಫುಲ್ ನೀವು ಹೇಳ್ತಾ ಇರ್ತೀರಲ್ಲ, ಇಲ್ಲೆಲ್ಲ ಜಿನಿಗ್ ಬಿಡುತ್ತೆ ತುಪ್ಪ, ಆ ಥರ ಇರುತ್ತೆ. ಹೌದಾ? ಸಜ್ಜಿಗೆ ನಾನೇ ಮಾಡ್ತೀನಿ ತುಪ್ಪ. ಏನು ಮಾಡ್ತಾರೆ? ಅಮ್ಮ ಏನು ತಗೊಂಡ್ರೆ? ಮಸಾಲೆ ದೋಸೆ ಎಷ್ಟು ಚೆನ್ನಾಗಿ ತಿಂದಿದ್ದಾರೆ ನೋಡಿ. ಹೇಗಿದೆ ತಿನ್ನೋದು ಹೇಳಿ. ತಿಂದಿಲ್ಲ, ಸುಸ್ತಾಗ್ಬಿಟ್ಟವ್ರೆ. ನಾನು ಬಿಸಿ ಬಿಸಿ ಬಟನ್ ಇಡ್ಲಿ ತಗೊಂಡೆ. ಚಿಂಟು ಪನ್ನೀರ್ ಫ್ರೈಡ್ ರೈಸ್ ತಗೊಂಡ. ನಾನು ಅವನು ಶೇರ್ ಮಾಡ್ಕೊತಾ ಇದ್ದೀವಿ. ಅವರೆಲ್ಲ ಅಲ್ಲಿ ಕೂತವ್ರೆ. ಸೊ ಊಟ ಮುಗೀತು. ದಿ ರಂಗವಿಲಾಸ್ ಕೆಫೆ. ಊಟ ಗ್ರೇಟ್ ಅಂತಲ್ಲ, ಬಟ್ ನಾಟ್ ಬ್ಯಾಡ್ ಕೂಡ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ನೋಡಿ ವಿಕ್ಕಿ ಅವ್ರು ಅಲ್ಲಿ ವಾಕಿಂಗ್ ಹೋಗ್ತವ್ರೆ. ಸೊ ನಮ್ದು ಊಟ ಮುಗೀತು, ಹೋಗ್ತಾ ಇದ್ದೀವಿ. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಕ್ಚುಲಿ ಒಂದು 3 months ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ತುಂಬ ಹಾಗೆ ಹೀಗೆ ಎಲ್ಲ ಇದ್ರೆ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಿನ್ಗಲ್ಲ ಆಟ ಆಡಕ್ಕದು, ಚಿಂಟುಗೆ. ಬೋರ್ ಆಗಲ್ಲ ಚಿಂಟು. ನಾನ್ ಕೊಡ್ಸಿರೋದು ಬೋರ್ ಆದ್ರೆ ಇಷ್ಟ. ಮೈಸೂರಲ್ಲಿ ತಗೊಂಡಿದ್ದು. ಅಯ್ಯೋ ಮೇಲುಂಟೋಯ್ತು. ಆಫ್ ಆಗಿಲ್ಲ, ಆಫ್ ಮಾಡ್ಬೇಕು. ಓ ನಿಮ್ಮ ಮನೇಲಿ ಹೊಡೆದೋಗುತ್ತೆ ಚಿಂಟು. ಹೌದು, ಫಾಸ್ಟ್ ಮಾಡ್ಬಿಟ್ರು ಅನ್ಸುತ್ತೆ. ಫಾಸ್ಟ್ ಮಾಡ್ಬಿಟ್ಟ ಚಿಂಟು ನೀನು.